ಹಾಯ್ ಸ್ನೇಹಿತರೆ, ನಮಸ್ಕಾರ. ವಿಲೇಜ್ ಕಲ್ಚರ್ ವಿಡಿಯೋಗೆ ಸ್ವಾಗತ. ನಾನು ತೇಜಸ್ ಮಾತಾಡ್ತಾ ಇದ್ದೀನಿ. ನೋಡಿ, ನಮ್ಮದು ಹಸುವಿನ ಕೊಟ್ಟಿಗೆನ ನಾನು ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿಸ್ತಾ ಇದ್ದೀನಿ. ಅಂದರೆ ಮೊದಲು ನಾವು ಲೋ ಕಾಸ್ಟಲ್ಲಿ ಮಾಡಿದ್ವಿ. ಅಂದರೆ ಕೇವಲ ಸುತ್ತ ಕಡಪ ಬಂಡೆ ನಿಲ್ಲಿಸಿ ಅದ್ರ ಮಧ್ಯದಲ್ಲಿ ಮೇಲ್ಗಡೆ ರೂಫಿಂಗಿಗೆ ಬಿದಿರು ಬೊಂಬುಗಳಿಟ್ಟು ಟಾಪ್ ಹಾಕಿ ಪ್ಯಾಕ್ ಮಾಡಿದ್ವಿ. ಬಟ್ ಅದರಲ್ಲಿ ನಮಗೆ ಅವಾಗ ಹಸುಗಳಿಗೆ ಉಸಿರಾಟದ ಸಮಸ್ಯೆ ಜಾಸ್ತಿ ಕಾಣಿಸ್ತಾ ಇತ್ತು. ಮತ್ತು ಮಳೆ ಗಾಳಿ ಬಂದುಬಿಟ್ರೆ ಅದು ಗಾಳಿಗೆ ಆರೋಗೋದು 2 ಸತಿ ಅದೇ ರೀತಿ ಆರಿ ಟಾಪ್ ಎಲ್ಲ ಕಿತ್ಕೊಂಡು ಹೋಗಿತ್ತು. ಸೊ ಹಾಗಾಗಿ ಕಂಪ್ಲೀಟಾಗಿ ಕ್ಲೀನಾಗಿ ಮಾಡೋಣ ಅಂತ ಈ ಸತಿ ಮಾಡ್ತಾ ಇದ್ದೀವಿ. ನೋಡ್ಬೋದು ನೀವು. ಈಗ ನಾವು ಕಂಪ್ಲೀಟಾಗಿ ಪಾಯ ತಕ್ಕೊಂಡು ಕಬ್ಬಿಣದ ಪಿಲ್ಲರ್ ಇಕ್ಕಿದ್ದೀವಿ. ಅಂದರೆ ಈಗ ನಮ್ಮದು ಶೆಡ್ಡಿನ ವಿಸ್ತೀರ್ಣ ಬಂದುಬಿಟ್ಟು ಉದ್ದ ಬಂದುಬಿಟ್ಟು 33 ಅಡಿ ಬರುತ್ತೆ. ಮತ್ತು ಅಗಲ ಬಂದುಬಿಟ್ಟು 24 ಅಡಿ ಬರುತ್ತೆ. 24 ಅಂದರೆ 25, 26 ಅಡಿ ಬರುತ್ತೆ. ಆವ್ರೇಜ್ ಒಳಗಡೆ 24 ಅಡಿ ಅಗಲ ಬರುತ್ತೆ. ಈಗ ಫಸ್ಟ್ಗೆ ಇದ್ದಿದ್ದು ನಮ್ಮದು 20, 30 ಇತ್ತು. ಸೊ ಈಗ ಜಾಸ್ತಿ ಸ್ವಲ್ಪ ಅಗಲ ಇರಲಿ, ಸ್ಪೇಸ್ ಇರಲಿ ಅಂತ ಮಾಡ್ತಾ ಇರೋದು. ನೋಡಿ, ಈಗ ಸುತ್ತೂರ ನಾವೀಗ ಸಿಮೆಂಟ್ ಬ್ಲಾಕ್ಸಲ್ಲಿ ಇಟ್ಟು ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದು. ಅದ್ರ ಮಧ್ಯದಲ್ಲಿ ನೋಡ್ಬೋದು, ಈಗ ನೀವು ಕಾಣಿಸ್ತಾ ಇದೆಯಲ್ಲ, ಇದು ಇಷ್ಟು ಜಾಗ ಎಕ್ಸ್ಟೆಂಡ್ ಮಾಡಿರೋದು ಅಲ್ಲಿ ಕೊಟ್ಟಿಗೆ ಬರುತ್ತೆ. ಈ ಒಂದು ಬ್ಲಾಕ್ಸ್ ಬಂದುಬಿಟ್ಟು ನಮಗೆ ಇಲ್ಲಿ ಡೆಲಿವರಿ ಸೇರಿ 37 ರುಪೀಸ್ ಬರುತ್ತೆ. ನಮಗೆ ಸುಮಾರು ಇದೆಲ್ಲ ನಾನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ನನಗೆ ಒಂದು 600 ಬ್ಲಾಕ್ಸ್ ಆಗಿದೆ. ಜೊತೆಗೆ ನಾನು ಈ ಕಡೆ ನೋಡ್ತಾ ಇದ್ದೀರಲ್ಲ, ಇದು ಸ್ಟೋರ್ ರೂಮ್. ಅಂದರೆ ಫುಡ್ ರೂಮು ಮತ್ತು ಏನಾದ್ರು ಕಾಳು ಎಲ್ಲ ಇಟ್ಕೊಳ್ಳಿಕ್ಕೆ ಮಾಡ್ತಾ ಇರೋದು. ಮತ್ತು ಪಕ್ಕದಲ್ಲಿ ಇದರಲ್ಲಿ ಅರ್ಧ ಭಾಗದಲ್ಲಿ ಕೋಳಿಗೆ ಒಂದು ಶೆಡ್ ಮಾಡ್ತಾಯಿದ್ದೀನಿ. ಫಸ್ಟ್ಗೇನೋ ಜೊತೆಲಿತ್ತು, ಎಲ್ಲ ಪಾಟ್ ಹಾಕಿ ನಾವು ಮಾಡಿದ್ವಿ. ಬಟ್ ಅದು ನೀರು ಸೋರೋದು ಎಲ್ಲ ಆಗ್ತಾಯಿತ್ತು. ಹಾಗಾಗಿ ಈಗ ನಾನು ಸಪ್ರೇಟಾಗಿ ಮಾಡ್ತಾ ಇರೋದು. ನೋಡ್ಬೋದು ನೀವು. ಇದಕ್ಕೂ ಕೂಡ ಕಂಪ್ಲೀಟಾಗಿ ಪಿಲ್ಲರ್ ಕಬ್ಬಿಣದ ಆ್ಯಂಗ್ಲರ್ಗಳಾಗಿ ಶೀಟ್ ಹಾಕ್ತಾಯಿದ್ದೀವಿ. ನೋಡಿ, ಈಗ ಜನ್ರೇಟ್ರು ಕೂಡ ತೊಗೊಂಬಂದ್ವಿ. ಯಾಕಂದರೆ ವೆಲ್ಡಿಂಗ್ ಮಾಡಿಸ್ಲಿಕ್ಕೆ ನಮಗೆ ಕರೆಂಟ್ ಅವೈಲೇಬಿಲಿಟಿ ಇರೋದಿಲ್ಲ. ಯಾಕಂದರೆ ತೋಟದಲ್ಲಿರೋದ್ರಿಂದ ಇದು ಸುಮಾರು 12 ಕಿಲೋವ್ಯಾಟಿನ ಜನ್ರೇಟ್ರು. 1 ಗಂಟೆಗೆ ಸರಿ ಸುಮಾರು 1 ಲೀಟ್ರ್ವರೆಗೂ ಡೀಸೆಲ್ಲು ಕುಡಿಯುತ್ತೆ. ನಮಗೆ ಈಗ ನೋಡಿ ಸ್ಟಾರ್ಟ್ ಮಾಡಿದ್ದೀವಿ ವರ್ಕು. ಈಗ ಫಸ್ಟು ನಾವು ಇವೆಲ್ಲ ಈಗ ಕಬ್ಬಿಣದ ಮೆಟೀರಿಯಲ್ಸ್ ಎಲ್ಲ ಬಂದುಬಿಟ್ಟು ನಮಗೆ ವೆಲ್ಡ್ ಮಾಡ್ಕೊತಿದ್ದಾರೆ. ಅಂದರೆ ಅವು 20 ಅಡಿ ಇದ್ದಾವೆ. ಸೊ 20 ಅಡಿ ಇರೋದ್ರಿಂದ 30 ಅಡಿಗೆ 33 ಅಡಿಗೆ ಅಡ್ಜಸ್ಟ್ ಮಾಡಿಕೊಂಡು ವೆಲ್ಡ್ ಮಾಡ್ಕೊತಿದ್ದಾರೆ. ಇವು ಬಂದುಬಿಟ್ಟು ನಮಗೆ 2 ಇಂಚು ಅಗಲ, 1 ಇಂಚು ಅಗಲ, 2 ಇಂಚು ಉದ್ದ ಬರುತ್ತೆ. ಡೈಮೆನ್ಷನ್ನು ಉದ್ದ ಬಂದುಬಿಟ್ಟು 30 ಅಡಿ ಬರುತ್ತೆ. ಈಗ ನೋಡಿ, ಪಿಲ್ಲರ್ ಎಲ್ಲ ಇಟ್ಟು ನಾವು ಕನ್ಸ್ಟ್ರಕ್ಟ್ ಮಾಡಿರೋದ್ರಿಂದ ಅದನ್ನು ಶೀಟ್ ಹಾಕಿ ಆ್ಯಂಗ್ಲರ್ ಇಟ್ಟು ವೆಲ್ಡ್ ಮಾಡಲಿಕ್ಕೆ ಎಲ್ಲ ಕಟ್ ಮಾಡ್ಕೊತಿರೋದು. ನೋಡ್ಬೋದು ನೀವು ಯಾವ ಥರ ಕಾಣಿಸ್ತಾ ಇದೆ ಇದು. ಮತ್ತು ನಾನು ಸುತ್ತೂರ ಮೆಶ್ ಕೂಡ ಮಾಡ್ತಾಯಿದ್ದೀನಿ. ಯಾಕಂದರೆ ಈಗ ತೋಟದಲ್ಲಿ ಮನೆ ಇರೋದ್ರಿಂದ ಇಲ್ಲಿ ಪ್ರಾಣಿಗಳದ್ದು ಏನಾದ್ರು ಕಾಡು ಪ್ರಾಣಿಗಳು ಹಾವಳಿ ಇರ್ಬೋದು ಅಂತ ಏನೋ ಒಂದು ಉದ್ದೇಶ. ಮತ್ತು ಫ್ರೀ ರೇಂಜಲ್ಲಿ ಇರಬೇಕು, ಗಾಳಿ ಆಗಲಿ ಅಂತಂದು ಮಾಡ್ತಾ ಇರೋದು. ಫ್ರೀ ಬಿಡೋದಕ್ಕಿಂತ ಮೆಶ್ ಹಾಕೋದು ಉತ್ತಮ ಅಂತ ಮೆಶ್ ಹಾಕ್ತಾ ಇರೋದು. ಈಗ ನೋಡಿ, ವೆಲ್ಡಿಂಗ್ ಮಾಡ್ತಾಯಿದ್ದೀವಿ. ನೋಡಿ, ಇದು ಯಾವ ಥರ ಮಾಡಿದ್ದಾರೆ ಅಂದರೆ ಅದನ್ನು ಕಂಪ್ಲೀಟಲ್ಲಿ ಅದರೊಳಗಡೆ ಇಟ್ಟು ಲಾಕ್ ಮಾಡಿಬಿಟ್ಟು ಆಮೇಲೆ ವೆಲ್ಡ್ ಮಾಡೋದು. ಕೆಲವ್ರು ಯಾವ ಥರ ಮಾಡ್ತಾರೆ ಅಂದರೆ ಸುಮ್ಮನೆ ಮೇಲ್ಗಡೆ ಇಟ್ಟು ವೆಲ್ಡ್ ಮಾಡಿ ಆಮೇಲೆ ಇದು ಮಾಡ್ತಾರೆ. ಬಟ್ ಅದಷ್ಟು ಸ್ಟ್ರೆಂತ್ ಇರೋದಿಲ್ಲ. ಈಗ ನೋಡ್ಬೋದು ನೀವು ಯಾವ ಥರ ಲಾಕ್ ಮಾಡ್ತಾರೆ. ಮತ್ತು ಇನ್ನೊಂದು ಈ ಥರ ಮಾಡೋದ್ರಿಂದ ಬೆನಿಫಿಟ್ ಏನಪ್ಪ ಅಂದರೆ ನಮಗೆ ಕೊಟ್ಟಿಗೆ ಒಳಗಡೆ ಯಾವುದೇ ರೀತಿ ಪಿಲ್ಲರ್ಗಳು ಬರೋದಿಲ್ಲ. ಈಗ ಒಂದು ಪಿಲ್ಲರ್ ಇದ್ದರೆ ನಮಗೆ ಸುಮಾರು ಜಾಗ ವೇಸ್ಟ್ ಆಗುತ್ತೆ. ಯಾಕಂದರೆ ಅಲ್ಲಿ ಲೈಟ್ ಹಾಕಿದ್ರೆ ಲೈಟಿನ ಬೆಳಕು ಕೂಡ ಬರೋದಿಲ್ಲ. ಮತ್ತು ಒಳಗಡೆ ಓಡಾಡಲಿಕ್ಕೂ ಕೂಡ ಜಾಗ ಕಡಿಮೆ ಬೀಳುತ್ತೆ. ಹಾಗಾಗಿ ನೋಡಿ, ಈ ಥರ ಇಟ್ಟು ಲಾಕ್ ಮಾಡಿಬಿಟ್ರೆ ಅದಕ್ಕೆ ಲಾಕ್ ಮಾಡಿ ವೆಲ್ಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಇರುತ್ತೆ. ಅಂದರೆ ಸ್ಟ್ರೆಂತ್ ಇರುತ್ತೆ, ಬಂದೋಬಸ್ತಾಗಿರುತ್ತೆ. ಅದೇ ರೀತಿ ಗಾಳಿಗೂ ಏನಕ್ಕೂ ಇದು ಅಲ್ಲಾಡೋದಿಲ್ಲ. ನೋಡ್ಬೋದು, ಈಗ 3 ಜನ ಬಂದಿದ್ದಾರೆ ವೆಲ್ಡಿಂಗ್ ಮಾಡಲಿಕ್ಕೆ. ಸುಮಾರು ಇದೆಲ್ಲ ವೆಲ್ಡಿಂಗ್ ಮಾಡಲಿಕ್ಕೆ ಒಂದು ದಿನ ಫುಲ್ ತೊಗೊಂಡ್ರು. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಜನ್ರೇಟ್ರು ಕಂಟಿನ್ಯೂಸ್ ರನ್ನಿಂಗಲ್ಲೇ ಇದೆ. ನೋಡ್ಬೋದು ನೀವು. ಈ ಜನ್ರೇಟ್ರು ಬಾಡಿಗೆ ಬಂದುಬಿಟ್ಟು ಒಂದು ದಿನಕ್ಕೆ 2000 ರೂಪಾಯಿ ಆಗುತ್ತೆ. ಮತ್ತು ಡೀಸೆಲ್ ಖರ್ಚು ಒಂದು 1500 ರೂಪಾಯಿ ಡೀಸೆಲ್ ಖರ್ಚಾಗಿದೆ. ಮತ್ತು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ ಒಂದು ದಿನಕ್ಕೆ ಜನ್ರೇಟ್ರು ಖರ್ಚೆ 5000 ಬಂದಿದೆ. ನೋಡ್ಬೋದು ನೀವು ಈ ಥರ ನಾವೆಲ್ಲ ಯಾವ ಥರ ಹಾಕಿದ್ದಾರೆ ಇವರೆಲ್ಲ ಈಗ ರೂಫಿಂಗಿಗೆ ಅಂತಂದು. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನೋಡಿ ನೀವು, ಇದು ಕೋಳಿದು ಮತ್ತು ಫುಡ್ಡಿಂದು. ಈ ಕಡೆ ಒಂದು ಡೋರ್ ಬರುತ್ತೆ, ಆ ಕಡೆದು ಮಧ್ಯದಲ್ಲಿ ಗೋಡೆ ಬರುತ್ತೆ, ಫುಡ್ ರೂಮ್ಗೂ ಕೋಳಿ ರೂಮ್ಗೂ. ಮತ್ತು ಇನ್ನೊಂದೇನೆಂದರೆ ನಾನೀಗ ಕೋಳಿಗೆ ಡಬಲ್ ಡೋರ್ ಮಾಡಿಸ್ತಾ ಇದ್ದೀನಿ. ಅಂದರೆ ಕೋಳಿಗಳಿಗೆ. ಯಾಕಂದರೆ ಈಗ
ಕೋಳಿಗಳು ಮೊಟ್ಟೆ ಇಕ್ಕಿ ಹೊರಗಡೆ ಹೋಗ್ಲಿಕ್ಕೆ ಡೇ ಟೈಮಲ್ಲಿ ಒಂದು ಅರ್ಧ ಡೋರು ಓಪನ್ ಮಾಡಿರ್ತೀನಿ. ಯಾಕಂದರೆ ನಾಯಿಗಳು ಅವು ಇವು ಹೋಗಿ ಮೊಟ್ಟೆ ತಿಂತಾ ಇರ್ತವೆ. ಸೊ ಹಂಗಾಗಿ ಅದೊಂದಕ್ಕೋಸ್ಕರ ಆ ಥರ ಮಾಡಿಸ್ತಾಯಿದ್ದೀನಿ. ತೋರಿಸ್ತೀನಿ ನಿಮಗೆ ಡೋರ್ ಯಾವ ಥರ ರೆಡಿ ಆಗಿದೆ ಅಂತಂದು. ಈಗ ನೋಡಿ ಕೋಳಿಗಳಿಗೆ ನಾನು ಆರ್ಡಿನರಿ ಶೀಟ್ ಹಾಕಿದ್ದೀನಿ. ಅಂದರೆ ಫಸ್ಟ್ಗೆ ಇದ್ದು ನಮಗೆ, ಸೊ ಇದೇನು ನಡೆಯುತ್ತೆ ಅಂತಂದು ನಾನು ಆರ್ಡಿನರಿ ಶೀಟ್ ಹಾಕಿದ್ದೀನಿ ತಗಡು. ಇದೇ ನಮಗೊಂದು 700 ರೂಪಾಯಿ ಬೀಳುತ್ತೆ ಒಂದು ತಗಡು, 10 ಅಡಿದು. ಬಟ್ ನಾನು ನಮ್ಮ ಕೊಟ್ಟಿಗೆಗೆ ಹಾಕಿರೋ ಶೀಟ್ ಬಂದುಬಿಟ್ಟು ಜಿಂದಾಲ್ ಶೀಟು 14 ಅಡಿ ಲೆಂತಿಂದು ಸುಮಾರು 1880 ರೂಪಾಯಿನೋ ಬೀಳುತ್ತೆ ಒಂದು ಶೀಟಿಗೆ. ನೋಡ್ಬೋದು ನೀವು, ಇದೆಲ್ಲ ಜಿಂದಾಲ್ ಶೀಟು, ಕ್ವಾಲಿಟಿ ಇದ್ದಿರಲಿ ಅಂತಂದು ಹಾಕಿರೋದು. ನೋಡಿ ಸುತ್ತರ ಮೆಶ್ ಕೂಡ ಇದು ಮಾಡಿ ವೆಲ್ಡ್ ಮಾಡಿಸಿರೋದು. ಇದು ಹೆಕ್ಸಾಗನಲ್ ಮೆಶ್ಶು. ಇದು ಸುಮಾರು 50 ಅಡಿ ಉದ್ದದ ಮೆಶ್ಶು, 4 ಅಡಿ 50 ಅಡಿ ಉದ್ದದ್ದು 4,500 ರೂಪಾಯಿ ಆಗುತ್ತೆ. ಈಗ ನಾನು ಒಳಗಡೆ ಕೊಟ್ಟಿಗೆಯನ್ನು ಗ್ವಾದ್ಲಿನ ಸಿಮೆಂಟ್ ಇಟ್ಟಿಗೆನಲ್ಲಿ ಮಾಡಿಸ್ತಾ ಇದ್ದೀನಿ. ಯಾವ ಕಾರಣಕ್ಕಂದರೆ ಈಗ ನಾವು ಸಿಮೆಂಟ್ ಇಟ್ಟಿಗೆ ಅಂತೀನಿ, ಸೀಲ್ ಇಟ್ಟಿಗೆನಲ್ಲಿ ಮಾಡಿಸ್ತಾ ಇರೋದು. ಸಿಮೆಂಟ್ ಇಟ್ಟಿಗೆ ಆದರೆ ನಮಗೆ ದಪ್ಪ ಜಾಸ್ತಿ ಆಗಿಬಿಡುತ್ತೆ, ಸುಮಾರು ಒಂದು 3/4 ಅಡಿವರೆಗೂ ದಪ್ಪ ಬಂದುಬಿಡುತ್ತೆ. ಇದಾದರೆ ನಮಗೊಂದು ಅರ್ಧ ಅಡಿ ಒಳಗಡೆನೇ ಗೊದ್ಲಿ ಆಗೋಗುತ್ತೆ. ಮತ್ತು ಅದ್ರ ಮಧ್ಯದಲ್ಲಿ ನಾನೀಗ ಕಡಪ ಬಂಡೆ ಹಾಕ್ತಾಯಿದ್ದೀನಿ. ಯಾಕಂದರೆ ನಮ್ಮ ಹತ್ರ ಕಡಪ ಬಂಡೆ ಇದ್ದಿದ್ದರಿಂದ ಅದನ್ನೇ ಹಾಕ್ತಾಯಿದ್ದೀನಿ. ಯಾಕಂದರೆ ಸಿಮೆಂಟು ಮತ್ತು ಎಮ್ಸ್ಯಾಂಡ್ ಎಲ್ಲ ಉಳಿಯುತ್ತೆ ಮೆಟೀರಿಯಲ್ಸು, ಮತ್ತು ಸಿಮೆಂಟ್ಗಿಂತನೂ ಇದು ತುಂಬ ಚೆನ್ನಾಗಿರುತ್ತೆ ಅಂತಂದು ನೋಡ್ಬೋದು. ಮತ್ತು ನಾನು ಈ ಥರ ಪೈಪ್ಸ್ ಕೂಡ ಹಾಕ್ಸಿದ್ದೀನಿ. ಯಾಕಂದರೆ ಇನ್ ಕೇಸ್ ಏನಾದ್ರು ನಮ್ಮ ಗ್ವಾದ್ಲಿಯನ್ನು ತೊಳೆದಿದ್ದೀವಿ ಅಂದರೆ ನೀರೆಲ್ಲ ಹೊರಗಡೆ ಬರಲಿಕ್ಕೆ. ನೋಡ್ಬೋದು ನೀವು ಯಾವ ಥರ ಆಗಿದೆ. ಮತ್ತು ಒಳಗಡೆ ಬಂಡೆ ಹೊಂದಿಸಿದ್ವಿ, ಹಳೆ ಬಂಡೆ ಒಂದಷ್ಟಿದ್ದು, ಉಳಿದಿದ್ದ ಜಾಗಕ್ಕೆ ಸ್ವಲ್ಪ ಕಾಂಕ್ರೀಟ್ ಹಾಕ್ಸಿ ಮಾಡ್ತಾಯಿರೋದು. ಈಗ ನೋಡ್ತಾ ಇದ್ರಲ್ಲ ಈ ಥರ ಈಗೆಲ್ಲ ಗ್ವಾದ್ಲಿ ಗಿಲಾವಾಗಿದೆ. ಈಗ ನೋಡ್ಬೋದು, ಇದಕ್ಕೆಲ್ಲ ಪ್ಲಾಸ್ಟ್ರಿಂಗ್ ಮಾಡಿದ್ರೆ ಕಂಪ್ಲೀಟ್ ಆಗೋಗುತ್ತೆ. ಈ ಕಡೆನೂ ನೋಡಿ, ಈಗ ಇಲ್ಲಿ ಅಲ್ಲಿ ಎಲ್ಲ ಕಡೆನೂ ನಾವು ಅದೇ ರೀತಿ ಮಾಡಿರೋದು. ನೋಡ್ಬೋದು ನಿಮ್ಗೆ ಯಾವ ಥರ ಕಾಣಿಸ್ತಾ ಇದೆ ಅದಂತಂದು. ಮತ್ತು ನಾನು ಈಗ ಈ ಕೊಟ್ಟಿಗೆ ಒಳಗಡೆ 2 ಕರುಗಳಿಗೂ ಕೂಡ, ಸಣ್ಣ ಕರುಗಳಿಗೆ ಸ್ವಲ್ಪ ಗ್ವಾದ್ಲಿಯನ್ನು ಹೈಟನ್ನು ಕಡಿಮೆ ಮಾಡಿಸಿದ್ದೀನಿ. ತೋರಿಸ್ತೀನಿ ನೋಡಿ ನಿಮ್ಗೀಗ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಲೈಟು, ಒಂದು ಇಟ್ಟಿಗೆ ಕಮ್ಮಿ ಕೋರ್ಸು ಕಡಿಮೆ ಇಡ್ಸಿದ್ದೀನಿ. ಯಾಕಂದರೆ ಕರುಗಳಿಗೆ ಇದು ಸ್ವಲ್ಪ ಹೈಟು ಜಾಸ್ತಿ ಆಗುತ್ತೆ ಅಂತಂದು ನಮ್ಮಮ್ಮ ಆ ಥರ ಹೇಳಿದ್ದಕ್ಕೆ, ಸೊ ಹಾಗಾಗಿ ಒಂದು ಸ್ವಲ್ಪ ಹೈಟನ್ನ ಕಡಿಮೆ ಮಾಡಿಸಿರೋದು. ನೋಡ್ಬೋದು ನೀವು ಯಾವ ಥರ ಕಾಣಿಸ್ತಾ ಇದೆ. ಆ ಕಡೆ ಈ ಕಡೆ ಎಲ್ಲ ಕಡೆನೂ ಕಂಪ್ಲೀಟಾಗಿ ಮೆಶ್ ಹಾಕಿರೋದು. ಈಗ ನೋಡಿ, ಇದು ಸ್ಟೋರ್ ರೂಮು ಹೇಳಿದ್ನಲ್ಲ, ಫುಡ್ ರೂಮ್ ಅಂತ ಮೊದಲೇ ನಿಮಗೆ, ಅದಿದು. ಈಗ ಕೋಳಿ ರೂಮ್ ತೋರಿಸ್ತೀನಿ ಬನ್ನಿ ನಿಮಗೆ ಯಾವ ಥರ ಆಗಿದೆ ಅಂತಂದು. ಇನ್ನೂ ರೆಡಿ ಆಗ್ತಾಯಿದೆ. ಕೋಳಿಗೂ ಸುತ್ತೂರ ಮೆಶ್ಶು 2 ಸೈಡ್ ಗೋಡೆ ಬರುತ್ತೆ. ಮೇಲ್ಗಡೆ ನೋಡಿ ಇದಕ್ಕೆ ಮಾಮೂಲಿ ತಗಡು ಹಾಕಿದ್ದೀವಿ, ಅದಕ್ಕೆ ಮಾತ್ರ ಜಿಂದಾಲ್ ಶೀಟ್ಸ್ ಹಾಕಿದ್ದೀವಿ. ನೋಡಿ ಈಗ ಇದೇ ಬಂಡೆ ಇದಾವಲ್ಲ, ಬಂಡೆನೇ ನೆಲಕ್ಕೆ ಹಾಸ್ಬಿಡ್ತೀವಿ ಕೋಳಿಗೆ ಮತ್ತು ಫುಡ್ ರೂಮ್ಗೆ. ಕಾಸ್ಟು ಕಡಿಮೆ ಆಗುತ್ತೆ ಮತ್ತು ಮೆಟೀರಿಯಲ್ಸೂ ಉಳಿಯುತ್ತೆ. ನೋಡ್ಬೋದು, ಈಗ ಡಬಲ್ ಡೋರ್ ಇದು ನೋಡಿ. ಈಗ ಫಸ್ಟ್ನೇ ಡೋರು ನಾವು ಮಾಮೂಲಿ ಟೈಮಲ್ಲಿ ಹಾಕ್ಕೊಂಡು ಡೇ ಟೈಮಲ್ಲಿ ಫಸ್ಟ್ ಡೋರ್ ಹಾಕಿರ್ತೀವಿ ಅಷ್ಟೇ. ಯಾಕಂದರೆ ಕೋಳಿಗಳು ಹೋಗಿ ಮೊಟ್ಟೆ ಇಟ್ಟು ಹೊರಗಡೆ ಈಸಿಯಾಗಿ ಬಂದುಬಿಡ್ತಾವೆ ಹಾರ್ಕೊಂಡು. ಮಾಮೂಲಿ ನೈಟ್ ಟೈಮ್ ಆದರೆ ಕೋಳಿ ಎಲ್ಲ ಒಳಗೋದ್ಮೇಲೆ 2 ಡೋರ್ನ ಹಾಕಿ ಲಾಕ್ ಮಾಡ್ತೀವಿ. ನಾಟಿ ಕೋಳಿ ನಮ್ಮ ಹತ್ರ ಇರೋವೆಲ್ಲ ನಾಟಿ ಕೋಳಿ, ನಾವು ಯಾವುದೂ ಕೋಳಿ ಸಾಕೋದಿಲ್ಲ. ಅದು ಬಿಟ್ಟರೆ ಮತ್ತು ನಾವೆಲ್ಲ ಫ್ರೀ ರೇಂಜಲ್ಲಿ ಬಿಟ್ಟಿರ್ತೀವಿ, ಅಂದರೆ ಫ್ರೀಯಾಗಿ ಬಿಟ್ಟಿರ್ತೀವಿ. ಕೋಳಿ ಎಲ್ಲ ಫ್ರೀಯಾಗಿ ಅಡ್ಡಾಡ್ಕೊಂಬಂದು ಸಾಯಂಕಾಲ ಮನೆಗೆ ಬರ್ತವೆ. ನೋಡಿ ಈಗ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಈಗ ಇದೆಲ್ಲ ಕಂಪ್ಲೀಟ್ ಆಗಿದೆ, ಅದು ಯಾವ ಥರ ಆಗಿದೆ ಅಂತ ಒಂದು ನೋಡಿ. ಕೋಳಿ ಆಲ್ರೆಡಿ ಮೊಟ್ಟೆ ಕರ್ಕೊಂಬಂದಿದೆ. ಶೆಡ್ ಕನ್ಸ್ಟ್ರಕ್ಷನ್ನು ಇನ್ನೊಂದು 2 ರಿಂದ 3 ದಿನದಲ್ಲಿ ಕಂಪ್ಲೀಟಾಗಿ ಮುಗಿಯುತ್ತೆ. ಸೊ ಹಾಗಾಗಿ ಆವಾಗ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡಿ ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿ ಲೈಕ್ ಮಾಡಿ. ಥ್ಯಾಂಕ್ ಯು.